ಆಬ್ವಿಯಸ್ಲಿ ಇಂಡಿಯಾ ಒಳ್ಳೆ ಫಾರ್ಮಲ್ಲಿದ್ದಾರೆ. ಫೈನಲ್ಸ್ ಅಂತೂ ಗೆದ್ದೇ ಗೆಲ್ತಾರೆ. ಚಾಂಪಿಯನ್ಸ್ ಟ್ರೋಫಿ ನಮ್ದಂತೂ ಆಗಿದೆ 100%. ಇಂಡಿಯಾದಲ್ಲಿ ಈಗ ವಿರಾಟ್ ಕೊಹ್ಲಿ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು, ಅಕ್ಷರ್ ಪಟೇಲ್ ಇರ್ಬೋದು, ಜಡೇಜಾ ಇರ್ಬೋದು, ಒಳ್ಳೆ ಫಾರ್ಮಲ್ಲಿದ್ದಾರೆ. ಶುಭ್ಮನ್ ಗಿಲ್ ಓಪನಿಂಗಿಂದ ಹಿಡಿದು ಎಲ್ಲ ಸಗದಾಗಿ ಆಡ್ತಾ ಇದ್ದಾರೆ. 100% ಫುಲ್ ಎಫರ್ಟ್ ಆಗ್ತಾಯಿದ್ದಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. 100% ಫೈನಲ್ಸ್ ಹೊಡಿತೀವಿ. ಕೊಹ್ಲಿ ಫಾರ್ಮಿಗೆ ಬಂದಿರುವಂಥದ್ದು ಸರ್ ಅದು ಆ್ಯಕ್ಚುಲಿ ಆಸ್ಟ್ರೇಲಿಯಾ ಅಂದಮೇಲೆ ಆಸ್ಟ್ರೇಲಿಯಾ ಮೇಲೆ ಕೊಹ್ಲಿ ಫಾರ್ಮಿಗೆ ಬಂದು ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ. ನ್ಯೂಜಿಲ್ಯಾಂಡ್ ಮೇಲೆ ಸ್ವಲ್ಪ ಫೇಲ್ಯೂರ್ಸ್ ಕಂಡಿದ್ದಾರೆ ಕೊಹ್ಲಿ. ಬಟ್ ಫೈನಲ್ಸ್ ಅಂತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. 100% ಈ ಫೈನಲ್ಸ್ ಮ್ಯಾಚ್ ಆಡ್ತಾರೆ. ಯಾಕೆಂದರೆ ಎಲ್ಲ ಮ್ಯಾಚ್ ದುಬೈಲಿ ಆಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಈ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಮ್ಯಾಚು ಆಲ್ಮೋಸ್ಟ್ ದುಬೈಲಿ ಆಡಿರೋದ್ರಿಂದ ಇಂಡಿಯಾಗೆ ಸ್ವಲ್ಪ ಅಡ್ವಾಂಟೇಜೇ ಜಾಸ್ತಿ ಇದೆ. ಮತ್ತು ಬೌಲಿಂಗ್ ಯಾವ ರೀತಿ ಇದೆ ಸರ್? ಬೌಲಿಂಗ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಪಿನ್ನರ್ಸ್ ಇರ್ಬೋದು, ಕುಲ್ದೀಪ್ ಯಾದವ್ ಇರ್ಬೋದು, ಅಕ್ಷರ್ ಪಟೇಲ್ ಇರ್ಬೋದು, ಜಡೇಜ್ ಇರ್ಬೋದು, ಅವ್ರ ರೋಲ್ನ ಚೆನ್ನಾಗಿ ತುಂಬ ನಿಭಾಯಿಸ್ತಿದ್ದಾರೆ. ದುಬೈ ಯಾವಾಗಲೂ ಸ್ಪಿನ್ ಟ್ರ್ಯಾಕ್ ಆಗಿರೋದ್ರಿಂದ ನಮಗೆ ಒಳ್ಳೆ ಅಪ್ಪರ್ ಎಂಡೇ ಇದೆ. ನೋಡಬೇಕು. ನ್ಯೂಜಿಲೆಂಡ್ ಟೀಮ್ ಕೂಡ ನ್ಯೂಜಿಲೆಂಡು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರು ಯಾವಾಗಲೂ ನಮಗೆ ತುಂಬ ಫೈಟ್ ಕೊಡೋವಂಥ ಟೀಮು. ಬಟ್ ಬೌಲಿಂಗ್ ಅವ್ರದ್ದು ತುಂಬ ಯಾವಾಗಲೂ ಚೆನ್ನಾಗಿರುತ್ತೆ. ಬಟ್ ಈ ಸಲ ಮಾತ್ರ ಫೈನಲ್ ಸ್ವಲ್ಪ ನಾವು ಇಂಡಿಯಾ ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಗೆದ್ದೇ ಗೆಲ್ತಾರೆ ಪಕ್ಕ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನಡೀತಿದೆ. ಹೈ ವೋಲ್ಟೇಜ್ ಮ್ಯಾಚು. ಕೊಹ್ಲಿ, ಜಡೇಜಾ ಎಲ್ಲ ಫಾರ್ಮಲ್ಲಿ ಇದ್ದಾರೆ. ಸೊ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತ ಹೈ ಹೋಪ್ಸ್ ಇದೆ. ಸೊ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. 2019 ಸೇಡು ತೀರಿಸ್ಕೊಳ್ತಾರೆ. ಮೇ ಬಿ ಇರ್ಬೋದು, ಆದರೆ ಇಂಡಿಯಾ ಗೆಲ್ತಾರೆ. ಬ್ಯಾಟಿಂಗಲ್ಲಿ ಲೈನಪ್ ಯಾವುದು ಚೆನ್ನಾಗಿದೆ? ಬ್ಯಾಟಿಂಗಲ್ಲಿ ಓಪನಿಂಗ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಆಮೇಲೆ ನಂಬರ್ 3, ನಂಬರ್ 4 ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ಆಮೇಲೆ ಅಕ್ಷರ್ ಪಟೇಲ್ ಆಲ್ರೌಂಡರ್ ಪ್ರದರ್ಶನ ಕೊಡ್ತಿದ್ದಾರೆ. ಕೊಹ್ಲಿ ಫಾರ್ಮ್ ಬಂದಿರೋದ್ರಿಂದ ಇವತ್ತು ಸೆಂಚುರಿ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೀಲಿ. ಬೌಲಿಂಗ್ ಚೆನ್ನಾಗಿದೆ ಇಂಡಿಯಾದ. ವರುಣ್ ಚಕ್ರವರ್ತಿ ಫಾರ್ಮಲ್ಲಿ ಇದ್ದಾರೆ. ಜಡೇಜಾ, ಅಕ್ಷರ್ ಪಟೇಲ್ ಎಲ್ಲ ಫಾರ್ಮಲ್ಲಿ ಬಂದಿದ್ದಾರೆ. ಈ ಸತಿ ಹೊಡಿತಾರೆ ಕಪ್. ಏನು ಹೇಳ್ತೀರಾ ಟೀಮ್ ಇಂಡಿಯಾಗೆ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಸರಿ, ಏನಿಲ್ಲ, ಟೀಮ್ ಇಂಡಿಯಾ ಫುಲ್ ಫಾರ್ಮಲ್ಲಿದೆ. ಒಂದ್ಸಲ ಆಗಲೇ ನ್ಯೂಜಿಲೆಂಡ್ ಆಪೋಸಿಟ್ ಆಗಲೇ ಗೆದ್ದಿರೋ ಮ್ಯಾಚ್ನ ಈಗ ಮತ್ತೆ ರೀಮ್ಯಾಚ್ ಥರ ಗೆಲ್ಲಬೇಕು ಅಷ್ಟೇ, ಇನ್ನೇನಿಲ್ಲ. ಸ್ಪಿನ್ನರ್ ಪಿಚ್ ಆಗಿರೋದ್ರಿಂದ ಇಂಡಿಯಾಗೆ ಅಪ್ಪರ್ ಹ್ಯಾಂಡು. ಸೊ ಎಲ್ಲ ಸ್ಪಿನ್ನರ್ಸ್ ಎಲ್ಲ ಚೆನ್ನಾಗಿ ಬೌಲಿಂಗ್ ಎಲ್ಲ ಮಾಡ್ತಿದ್ದಾರೆ. ಪೇಸಸ್ಸು ವಿಕೆಟ್ಸ್ ಎಲ್ಲ ಮೇನ್ ಓಪನಿಂಗ್ ಎಲ್ಲ ವಿಕೆಟ್ಸ್ ತೆಗಿತಿದ್ದಾರೆ ಪವರ್ ಪ್ಲೇಲೆಲ್ಲ. ಸೇಮ್ ಅವತ್ತು ಹೆಂಗೆ ನ್ಯೂಜಿಲೆಂಡ್ ಜೊತೆಗಿದ್ರು ಹಂಗೆ. ಸರ್ ಗಿಲ್ ಮತ್ತು ರೋಹಿತ್ ಶರ್ಮಾ ಒಂದೆರಡು ಮ್ಯಾಚಿಂದ ನೀಟಾಗಿ ಆಡಿಲ್ಲ. ಸೊ ಅವರಿಬ್ಬರು ಕಂಬ್ಯಾಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೊಹ್ಲಿ ಅವರೆಲ್ಲ ನೀಟಾಗಿ ಟೀಮ್ನ ಕಂಬ್ಯಾಕ್ ಮಾಡ್ತಾರೆ ನೀಟಾಗಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈ ಸಲಿನೂ ಗೆಲ್ಲಿ. 2013 ಗೆದ್ದಿದ್ದು, ಈ ಸಲಿನೂ 25 ಗೆಲ್ಲಿ ಅಂತ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಹೌದು, ಲಾಸ್ಟ್ ಟೈಮ್ ಇಂಡಿಯಾ ಗೆದ್ದಿದ್ದು 2013 ತುಂಬ ವರ್ಷಗಳಾದಮೇಲೆ ಮತ್ತೆ ಫೈನಲಲ್ಲಿ ಬಂದಿದೆ. ಸೊ ಈ ಸಾರಿ ರೋಹಿತ್ ಶರ್ಮಾ ಅವರು ಒಳ್ಳೆ ಫಾರ್ಮಲ್ಲಿ ಬರಬೇಕು. ಇವತ್ತು ವಿರಾಟ್ ಕೊಹ್ಲಿ ಆಲ್ರೆಡಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆಲ್ರೆಡಿ ಲಾಸ್ಟ್ ಪಾಕಿಸ್ತಾನ ಮೇಲೆ ಸೆಂಚುರಿ ಹೊಡಿದ್ದಾರೆ. ಆಸ್ಟ್ರೇಲಿಯಾ ಮೇಲ್ಗಡೆನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬೌಲರ್ಸು ಮೊಹಮ್ಮದ್ ಶಮಿ ಅವರು ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸ್ಪಿನ್ನರ್ಸು ಆಗಿರ್ಬೋದು, ಅಕ್ಷರ್ ಪಟೇಲು, ಜಡೇಜಾ ಅವರು ವಿಕೆಟ್ ತೆಗೆದಿದ್ದಾರೆ. ಅಕ್ಷರ್ ಪಟೇಲ್ ಅವರು ಎರಡು ಬ್ಯಾಟಿಂಗು ಬೌಲಿಂಗು ಎರಡರಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಈ ಸರಿ ಫಿಕ್ಸ್ ಬಗ್ಗೆ ಬಡಿತಾರೆ ಅಂತ ಅಂದ್ಕೊಂಡಿದ್ವಿ. ರೋಹಿತ್ ಶರ್ಮಾ ಲಾಸ್ಟ್ ಟೈಮ್ ODI ಫಾರ್ಮ್ಯಾಟ್ 2023 ವರ್ಲ್ಡ್ ಕಪ್ ಫೈನಲಲ್ಲಿ ಸೋತಾಗ ತುಂಬ ಬೇಜಾರಾಗಿದ್ದರು. ಈ ಸಾರಿ ಕಂಬ್ಯಾಕ್ ಮಾಡ್ಬೇಕಂದ್ರೆ ಈ ಫೈನಲ್ ಗೆಲ್ತಾರೆ. ಟೀಮ್ ಇಂಡಿಯಾ ಆಲ್ ದ ಬೆಸ್ಟ್. ಈ ಸಾರಿ ಚಾಂಪಿಯನ್ ಟ್ರೋಫಿ ಮನೆಗೆ ತೆಗೆದುಕೊಂಡು ಬನ್ನಿ. ನಾನು ಫಸ್ಟ್ ನಾನು ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಬ್ವಿಯಸ್ಲಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಅದರಲ್ಲೂ 2019 ಸೆಮಿಫೈನಲ್ ಸೋತಿದ್ದು. ಈ ಸಲ ಪಕ್ಕ ಗೆದ್ದೇ ಗೆಲ್ಲುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ. ಬೌಲಿಂಗಲ್ಲಿ ಜಡೇಜಾ, ಮೊಹಮ್ಮದ್ ಶಮಿ ಒಳ್ಳೆ ಪಾರ್ಟ್ ವಹಿಸ್ತಿದ್ದಾರೆ. ಇಲ್ಲಿ ಜಡೇಜಾ ಅವರು ಒಳ್ಳೆ ಚೆನ್ನಾಗಿ ಬೌಲಿಂಗ್ ಆಗ್ತಿದ್ದಾರೆ. ಅಕ್ಷರ್ ಪಟೇಲ್ ಕೂಡ ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಷನ್ ಇದೆ ಅಕ್ಷರ್ ಪಟೇಲ್ದು. ಹಂಗಾಗಿ ಈಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಈ ಮ್ಯಾಚ್ ಪಕ್ಕ ಇವತ್ತು ಫಾರ್ಮಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಶುಭ್ಮನ್ ಗಿಲ್ ಮಾಮೂಲಿ ಚೆನ್ನಾಗಿ ಆಡ್ತಿದ್ದಾರೆ ಅವರು. KL ರಾಹುಲ್ ಲಾಸ್ಟ್ ಮ್ಯಾಚಲ್ಲಿ ಒಳ್ಳೆ ನಾಕ್ಸ್ ಆಡಿದ್ರು, ಚೆನ್ನಾಗಿ ಆಡಿದ್ರು. ಒಳ್ಳೆ ಟಾಪ್ ನಾಕ. ಅದು ಆಲ್ ದ ಬೆಸ್ಟ್ ಅಂತ ಹೇಳಿ. ಇವತ್ತು ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್, ಯಾರು ಗೆಲ್ತಾರೆ? ಇಂಡಿಯಾ ಗೆಲ್ತಾರೆ ಆಬ್ವಿಯಸ್ಲಿ. ಅದೇ ಎಲ್ಲ ಚೆನ್ನಾಗಿದೆ, ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ರೋಹಿತ್ ಶರ್ಮಾ ಸ್ವಲ್ಪ ಫಾರ್ಮಿಗೆ ಬಂದು ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡ್ತಿದ್ದಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಅದೇ ನಾವೇ ಗೆಲ್ತೀವಿ ಸರಿ. 2017 ಫೈನಲ್ ಸೋತಿದ್ವಿ. ಇನ್ನೊಂದು ಚಾನ್ಸು 25 ಚಾಂಪಿಯನ್ಶಿಪ್ ಎತ್ತಕ್ಕೆ. ಈ ಸರಿ ಮಿಸ್ ಆಗಲ್ಲ, ಕಪ್ ಹೊಡೆದೇ ಹೊಡಿತೀವಿ. ನ್ಯೂಜಿಲೆಂಡ್ ಈಸಿ ಅಂತ ಅನ್ಸುತ್ತಾ? ಈಸಿ ಇಲ್ಲ, ಟಫ್ ಕಾಂಪಿಟೇಟರ್ ಅವರು. ಅದೇ ಅವ್ರದ್ದು ಚೆನ್ನಾಗಿದೆ ಟೀಮು, ಬಟ್ ನಮ್ಮದು ಚೆನ್ನಾಗಿದೆ ಟೀಮು. ಫಾರ್ಮಲ್ಲಿದ್ದಾರೆ ಎಲ್ಲ, ಬೌಲಿಂಗ್ ಬ್ಯಾಟಿಂಗ್ ಎಲ್ಲ.
ಬಟ್ ಈ ಸರಿ ಹೊಡೆದೇ ಹೊಡಿತೀವಿ. ಏನು ಹೇಳ್ತಾರೆ ಟೀಮ್ ಇಂಡಿಯಾಗೆ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತೇಳಿ. ಇವತ್ತು ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ ಯಾರು ಗೆಲ್ತಾರೆ ಏನು ಅನ್ಸುತ್ತೆ ಮ್ಯಾಚ್? ಇಂಡಿಯಾ ಗೆಲ್ತಾರೆ ಅನಿಸುತ್ತೆ. ವಿರಾಟ್ ಕೊಹ್ಲಿ ಅವ್ರು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಹಂಗೆ ಆಡಲಿ ಅಂತ ಹೇಳ್ತೀನಿ. ಹಾಗೂ ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಹಂಗೆ ಆಡಲಿ ಅಂತ ಹೇಳ್ತೀನಿ. ಬೌಲಿಂಗ್ ಯಾವ ರೀತಿ ಇದೆ? ಬೌಲಿಂಗು ಸೂಪರ್ ಆಗಿದೆ. ಶಮಿ, ಜಡೇಜಾ, ಅಕ್ಷರ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹಂಗೆ ಜಡೇಜಾ, ಅಕ್ಷರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಂಡಿಯಾ ಗೆಲ್ಲುತ್ತೆ ಕುತೂಹಲ ಇದೆಯಾ ನೋಡಕ್ಕೆ? ಏನು ಹೇಳ್ತೀಯ ಟೀಮ್ ಇಂಡಿಯಾಗೆ? ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಟೀಮ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇದೆ, ಫೈನಲ್ ಮ್ಯಾಚ್ ಯಾರು ಗೆಲ್ತಾರೆ ಏನು ಅನ್ಸುತ್ತೆ? ಹಾಂ ಸರ್, ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಆಬ್ವಿಯಸ್ಲಿ ಇಂಡಿಯಾ ಗೆಲ್ಲದೇ ಇರುತ್ತೆ. ನಮ್ಮ ಸಪೋರ್ಟ್ ಫುಲ್ ಇಂಡಿಯಾ ಇರುತ್ತೆ. ವಿರಾಟ್ ಕೊಹ್ಲಿನೂ ಚೆನ್ನಾಗಿ ಫಾರ್ಮ್ ಮಾಡಿದ್ದಾರೆ, ರೋಹಿತ್ ಶರ್ಮಾನೂ ಫಾರ್ಮಿಗೆ ಬರಬೇಕು. ಹಾಗಾಗಿ ಅಕ್ಷರ್ ಪಟೇಲ್ ಬೌಲಿಂಗಲ್ಲಿ ಸಕ್ಕತ್ತಾಗಿದ್ದಾರೆ, ಜಡೇಜಾನು ಚೆನ್ನಾಗಿದೆ. ಓವರ್ ಆಲ್ ಟೀಮ್ ಇಂಡಿಯಾ ಚೆನ್ನಾಗಿದೆ. ಹಾಂ ಸರ್, ಚೆನ್ನಾಗಿ. ಏನು ಹೇಳ್ತೀಯಾ ಟೀಮ್ ಇಂಡಿಯಾ? ಆಲ್ ದ ಬೆಸ್ಟ್ ಟೀಮ್. ನಿನ್ನ ಹೆಸರು? ಅರ್ಜುನ್. ಇವತ್ತು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಫೈನಲ್ ಮ್ಯಾಚ್ ಯಾರು ಗೆಲ್ತಾರೆ ಹೇಗೆ ಅನ್ಸುತ್ತೆ ಮ್ಯಾಚ್ ಟೀಮ್? ಏನಿಲ್ಲ, ಮ್ಯಾಚ್ ಯಾವಾಗಲೂ ಇಂಡಿಯಾನೇ ಗೆಲ್ಲೋದು. ಬ್ಯಾಟ್ಸ್ಮನ್ಸ್ ಅವರೇ, ಬಾಲರ್ಸ್ ಅವ್ರು ನಮ್ಮ ಕಡೆ ಟೀಮ್ ಪ್ಯಾಕ್ ಆಗಿದೆ. ಬ್ಯಾಟ್ಸ್ಮನ್ನಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಅವ್ರವ್ರ ಪಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಬರ್ತಾರೆ, ಅವರು ಚೆನ್ನಾಗಿ ಆಡ್ತಾರೆ. ಆಮೇಲೆ ಬಾಲರ್ಸಲ್ಲಿ ಬಂದರೆ ಶಮಿ ಮತ್ತು ಹಾರ್ದಿಕ್ ಪಾಂಡ್ಯ 10 ಓವರ್ಸಲ್ಲಿ ವಿಕೆಟ್ ಎತ್ತಿರ್ತಾರೆ. ವರುಣ್ ಚಕ್ರವರ್ತಿ ಹೋದ ಮ್ಯಾಚಲ್ಲಿ 5 ವಿಕೆಟ್ಸ್ ಎತ್ತಿದ್ದ ಅವ್ರ ಮುಂದೆ. ಈ ಮ್ಯಾಚಲ್ಲೂ 3-4 ವಿಕೆಟ್ಸ್ ಎತ್ತಿರ್ತಾನೆ. ಬಾಲರ್ಸ್ ಎಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಚೆನ್ನಾಗೈತೆ ಟೀಮ್. ಚಲೋ ಟೀಮ್ ಇಂಡಿಯಾ ಈ ಸಲ ಏನೋ ಕಪ್ ಹೊಡಿಯೋದ. 10 ಓವರ್ಸಲ್ಲಿ ವಿಕೆಟ್ ಎತ್ತಿದ್ರೆ ಈಸಿ ಇಂಡಿಯಾ ಹೊಡಿಯೋದು. ಇಲ್ಲಾಂದರೆ ಅವರು ಚೆನ್ನಾಗಿ ಹೊಡಿತಾರೆ ಸ್ಕೋರು. ಅವ್ರ ಕಡೆ ರಚಿನ್ ರವೀಂದ್ರ ಮತ್ತು ಕೇನ್ ವಿಲಿಯಮ್ಸನ್ ಆಡಿದ್ರೆ ಚೆನ್ನಾಗಿ ಆಡ್ತಾರೆ. ಫುಲ್ ಪ್ಯಾಕ್ ಐತೆ ಅವ್ರ ಕಡೆನೂ ಟೀಮು. ಟೀಮ್ ಇಂಡಿಯಾ ಗೆಲ್ಲೇ ಗೆಲ್ತದೆ. ಏನು ಹೇಳ್ತೀರಾ ಟೀಮ್ ಇಂಡಿಯಾ? ಚಲೋ ಟೀಮ್ ಇಂಡಿಯಾ ಈ ಸಲ ಕಪ್ ಗೆಲ್ಲದೆ ಗೆಲ್ಲದ. ಸರ್, ಇವತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಎಲ್ಲರೂ ನಿಮ್ಗೆ ಗೊತ್ತಿರೋಂಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು. ಲಾಸ್ಟ್ ಟೈಮ್ ಸೆಮಿಫೈನಲ್ಸಲ್ಲಿ ನಾವು ಸೋತಿದ್ವು. ಇವತ್ತು ರಿವೆಂಜ್ ಮ್ಯಾಚ್ ಇದೆ. ಎಲ್ಲರೂ ನಿಮ್ಗೆ ಗೊತ್ತಿರೋಂಗೆ ಬ್ಯಾಟಿಂಗ್ ಲೈನಪ್ಪು ತುಂಬ ಚೆನ್ನಾಗಿದೆ ನಮ್ಮದು. ಬೌಲಿಂಗು ಕೂಡ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾನೆ. ಇವತ್ತು ಎಲ್ಲರೂ ನಾವು ಗೆಲ್ತೀವಿ. ಇಂಡಿಯಾನು ಗೆಲ್ಲುತ್ತೆ, ನಾವು ಗೆಲ್ತೀವಿ. ಬೌಲಿಂಗ್ ಲೈನಪ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ವಿಕೆಟ್ಸ್ಗಳನ್ನ ತೆಗಿತಿದ್ದಾರೆ. ಸೊ ಚೆನ್ನಾಗಿದೆ. ಗೆಲ್ಲುತ್ತೆ, ಇಂಡಿಯಾ ಗೆಲ್ಲುತ್ತೆ, ನಾವು ಗೆಲ್ತೀವಿ. ಆಲ್ ದ ಬೆಸ್ಟ್, ಗೆದ್ಕೊಂಬನ್ನಿ. ತುಂಬಾ ಇದೆ ಸರ್. ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಅಲ್ವಾ, ಫೈನಲ್ ಅಲ್ವಾ, ಸೊ ವಾಚ್ ಅಂತೂ ಮಾಡ್ತೀವಿ. ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾನೆ. ಅಲ್ಲಿ ಒಂದು ಸೆಂಚುರಿ ಕೂಡ ಹೊಡೆದಿದ್ದಾರೆ. ಈಗಲೂ ಹೊಡಿಲಿ. ರೋಹಿತ್ ಕೂಡ ಕಮ್ಬ್ಯಾಕ್ ಮಾಡಬೇಕು, ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಆಡಿದ್ದಾರೆ. ಬಟ್ ಫೈನಲ್ ಚೆನ್ನಾಗಿ ಆಡಿದ್ರೆ ಇನ್ನೂ ಚೆನ್ನಾಗುತ್ತೆ. ಹೊಡಿಲಿ, ಒಂದು ಒಳ್ಳೆ ಟಾರ್ಗೆಟ್ ಕೊಡಲಿ ಟಾಸ್ ಆದರೆ. ಇಲ್ಲಾಂದರೆ ಚೇಸ್ ಕೂಡ ಮಾಡ್ತಾರೆ. ಬೌಲಿಂಗ್ ಚೆನ್ನಾಗಿದ್ದಾರೆ. ಮೊಹಮ್ಮದ್ ಶಮಿ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ತುಂಬ ದಿನ ಆದಮೇಲೆ. ಹಾಗೆಯೇ ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ಒಳ್ಳೆ ಫಾರ್ಮಲ್ಲಿದ್ದಾರೆ, ಫಿನಿಷಲ್ಲಿ ಚೆನ್ನಾಗಿ ಆಡ್ತಾರೆ. ಜಡ್ಡು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ, ಚೆನ್ನಾಗಿ ಬಾಲ್ ಮಾಡ್ತಿದ್ದಾರೆ. ಗೆಲ್ಲಿ ಸರ್, ಅದೇ ಅಷ್ಟೇ, ಏನಿಲ್ಲ. ಕನ್ನಡಿಗ ರಾಹುಲ್ ಕೂಡ ಇದ್ದಾರೆ. ಹೌದು, ಅವ್ರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಹೌದು, ಹೋದ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ಫಿನಿಶ್ ಮಾಡಿದ್ರು, 6 ಹೊಡೆದು. ಸೊ ತುಂಬಾ ಖುಷಿ ಆಗ್ತಿದೆ. ರಾಹುಲ್ ಕೂಡ ಆಡಲಿ, ಚೆನ್ನಾಗಿ ಆಡಲಿ, ಇಂಡಿಯಾ ಗೆಲ್ಲಿ, ಗೆದ್ಕೊಂಬರ್ರಿ ಅಷ್ಟೇ. ಆಲ್ ದ ಬೆಸ್ಟ್ ಸರ್. ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಯಾಕಂದರೆ ನಾವು ನೋಡಿದ್ದೀವಿ ಲಾಸ್ಟ್ ಟೈಮ್ ಸೆಮಿಫೈನಲಲ್ಲಿ ಟೀಮ್ ಇಂಡಿಯಾ ಸೋತಿತ್ತು. ಸೊ ನಾವು ಈ ಸಲ T20 ಮ್ಯಾಚ್ನ ಗೆದ್ದಿದ್ದೀವಿ. ಹಾಗೆ ಫಿನಾಲೆಗೂ ಚೆನ್ನಾಗಿ ಮುಂದೆ ಬಂದ್ವಿ. ಸೊ ಫಾರ್ಮಲ್ಲಿದ್ದಾರೆ, ಎಲ್ಲ ಚೆನ್ನಾಗಿ. ನಮ್ಮ ಬಾಸ್ ಕೊಹ್ಲಿ ಇದ್ಮೇಲೆ ಪಕ್ಕ ಗೆದ್ದೇ ಗೆಲ್ತಾರೆ ಅನ್ನೋದು ಕಾನ್ಫಿಡೆಂಟ್ 100% ಇದೆ. ಸೊ ಮ್ಯಾಚ್ ಇವತ್ತು ಗೆದ್ದೇ ಗೆಲ್ತಾರೆ, ನಮ್ಮ ಇಂಡಿಯಾ ಗೆಲ್ಲುತ್ತೆ. ಇಂಡಿಯಾದವರು ಗೆಲ್ಲಬೇಕು ನ್ಯೂಜಿಲೆಂಡ್ ವರ್ಸಸ್ಸು. ಸೊ ವಿರಾಟ್ ಕೊಹ್ಲಿ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲ ಪ್ಲೇಯರ್ಸು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಎಲ್ಲ ಚೆನ್ನಾಗಿ ಆಡಿ ಸೊ ನಮ್ಮ ಇಂಡಿಯಾ ಗೆಲ್ಲಬೇಕು ಅನ್ನೋದನ್ನು ಆಶಿಸ್ತೀನಿ. ಆಲ್ ದ ಬೆಸ್ಟ್ ಟೀಮ್. ಇದು 2019 ಸೋತಿದ್ರು ಸೆಮಿಫೈನಲ್ಸಲ್ಲಿ ಇದೇ ಟೀಮ್ ಜೊತೆ. ಸೊ ಈ ಸಲ ಈ ಇಯರಲ್ಲಿ ಗೆಲ್ಲಿ ಅಂತ ಆಶಿಸ್ತೀವಿ ಸರ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ.